ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮಣ್ಣ. ಯಾರಮ್ಮ ಮಾತಾಡೋದು? ಅಣ್ಣ ನಾನು ರಂಜಿತಾ ಅಂತ, ಇಲ್ಲಿ ಜಡೆ ಮೈಸಂದ್ರ ಹತ್ರ ಅಣ್ಣ ನಮ್ಮೂರು. ರಂಜಿತಾ, ಜಡೆ ಮೈಸೂರಾ? ಜಡೆ ಮೈಸಂದ್ರ ಅಣ್ಣ, ಜಗ್ಗೇಶ್ ಅವ್ರ ಊರ್ ಪಕ್ಕ ಅಣ್ಣ. ಓಹೋ, ನಮಸ್ಕಾರಮ್ಮ, ಹೇಳಮ್ಮ. ಅಣ್ಣ ನಾನು ನಿಮ್ಗೊಂದ್ 2 ತಿಂಗಳ ಮುಂಚೆ ಫೋನ್ ಮಾಡಿದ್ದೆ ಅಣ್ಣ. 2 ತಿಂಗಳ ಮುಂಚೆ ಫೋನ್ ಮಾಡಿದ್ರಾ? ಹ್ಞೂ ಅಣ್ಣ, 9 ವಾರದ ರಥ ಹೇಳ್ಕೊಟ್ಟಿರಿ, ತುಂಬಾ ಸಾಲ ಐತೆ ಮನೇಲಿ, ಈ ತರ ಪ್ರಾಬ್ಲಮ್ ಅಂತ ಹೇಳಿದ್ದೆ ಅಣ್ಣ. ಓಕೆ, ಅಂದ್ರೆ ರೊತ್ತ ಹೇಳ್ಕೊಟ್ಟಿದೀನಿ, ಇವಾಗ ಏನ್ ನೀವು ಪವಾಡ್ ಆಗಿದೆ ಅಂತ ಹೇಳಕ್ಕೆ ಫೋನ್ ಮಾಡಿದ್ರಾ ನನಗೆ? ಹ್ಞೂ ಅಣ್ಣ, ಒಂದ್ 5 ವಾರ ಮಾಡಮ್ಮ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಿ ಅಣ್ಣ. ಹ್ಮ್ 5 ವಾರದೊಳಗೆ 3 ವಾರದಲ್ಲೇ ರಿಸಲ್ಟ್ ಸಿಕ್ತಣ್ಣ. ಓ, ನಿಮ್ಗೆ 5 ವಾರ ರೊತ್ತ ಬಂದಿತ್ತೇನಮ್ಮ? ಇಲ್ಲ ಅಣ್ಣ, 9 ವಾರ ರಥದಲ್ಲಿ 5 ವಾರದೊಳಗೆ ನಿನಗೆ ಸೆಲೆಕ್ಟ್ ಆಗುತ್ತೆ, ಹೋಗಮ್ಮ ಆಗುತ್ತೆ ಕೆಲ್ಸ ಅಂತ ಹೇಳಿದ್ರಿ. ಓ, ಅಂದ್ರೆ ನಿಮ್ಗೆ 9 ವಾರ ರೊತ್ತ ಹೇಳ್ಕೊಟ್ಟಿದೀನಿ, ಆದ್ರೆ 5ನೇ ವಾರದಲ್ಲೇ ನಿಮ್ಗೆ ರೆಕಾರ್ಡ್, ಅಂದ್ರೆ ನಿಮ್ದ ಅನುಗ್ರಹ ಆಗುತ್ತೆ ಹೋಗು ಅಂತ ಹೇಳಿದ್ನ ನಾನು. ಹ್ಞೂ ಅಣ್ಣ, ಹೇಳಿದ್ರಿ. ಓಕೆ ಅಮ್ಮ, ಏನ ಪವಾಡ ಆಯ್ತಮ್ಮ? ನಿನ್ನ ಪವಾಡ ಕೇಳಕ್ ನನಗೆ ಬಹಳ ಆನಂದವಾಗುತ್ತೆ ನನ್ನ ತಾಯಿ. ಹಾ ಹೇಳಮ್ಮ. ತಮ್ಮ ಪ್ರತಿ ಸಲ ತಿಂಗ್ಳಿಗೊಂದ್ಸಲ ಮೀಟಿಂಗ್ ಕರೀತಾರೆ ಅಣ್ಣ. ಏನಮ್ಮ? ತಿಂಗ್ಳಿಗೊಂದ್ಸಲ ಮೀಟಿಂಗ್ ಕರೀತಾರೆ ಅಣ್ಣ. ಮೀಟಿಂಗ್ ಹೋದಾಗೆಲ್ಲ ನಿಮ್ ಮಂಗಳೂರಿಗೆ ಟ್ರಾನ್ಸ್ಫರ್, ಉಡುಪಿ ಟ್ರಾನ್ಸ್ಫರ್ ಅಂತ ಹೇಳ್ತಾನೆ ಇದ್ರು. ಓಕೆ. ಅದಕ್ಕೆ ಟ್ರಾನ್ಸ್ಫರ್ ಆದ್ರೆ ಮೈಸೂರಲ್ಲಿ ಫ್ಯಾಮಿಲಿ ಇರೋದು, ಹೋಗಕ್ಕಾಗಲ್ಲ ಅಂತ ರಿಜೆಕ್ಟ್ ಮಾಡ್ತಾನೆ ಇದ್ದ ಅಣ್ಣ. ಓಕೆ ಅಮ್ಮ. ನಾನ್ 3 ವಾರ ವ್ರತ ಆದ್ಮೇಲೆ ಒಂದ್ ಮೀಟಿಂಗ್ ಬಂತಣ್ಣ, ಮೀಟಿಂಗ್ ಅಟೆಂಡ್ ಮಾಡ್ದ. ಅವಾಗ ಹೇಳಿದ್ರಂತೆ, ನೀನು ಎಲ್ಲೂ ಟ್ರಾನ್ಸ್ಫರ್ ಆಗೋದ್ ಬೇಡ, ತಿಂಗ್ಳಿಗೊಂದ್ಸಲ ಅಲ್ಲೆಲ್ಲ ವಿಸಿಟ್ ಹಾಕೊಂಡ್ ಬಾ, ಅದೇನ್ ಪ್ರಾಬ್ಲಮ್ ನಾವು ಹಾಕೊಡ್ತೀವಿ ಅಂತ ಹೇಳಿದ್ರಂತೆ ಅಣ್ಣ. ಓಹೋ, ಅಂದ್ರೆ ಟ್ರಾನ್ಸ್ಫರ್ ಹೆಂಡತಿ ಮಕ್ಕಳು ಎಲ್ಲರೂ ಮೈಸೂರಲ್ಲಿ ಇದಾರೆ. ಹ್ಞೂ ಅಣ್ಣ. ಆ ಮುಖಾಂತರದಲ್ಲಿ ಇವರು ಹೋಗಕ್ ಇಷ್ಟ ಇರ್ಲಿಲ್ಲ. ಅಣ್ಣ. ನಾನು ಒಂದು ರಥವನ್ನು ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಮ ಆಗತ್ತ ಹೋಗಮ್ಮ ಅಂತ ಹೇಳಿದಾಗ, ಇವತ್ತು ಅವ್ರು ಬರೀ ತಿಂಗಳಿಗೆ ಒಂದ್ಸಲ ವಿಸಿಟ್ ಮಾಡ್ಕೊಂಡ್ ಬನ್ನಿ, ಅದ್ರ ಪೇಮೆಂಟ್ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ತಿಂಗ್ಳಿಗೊಂದ್ಸಲ ಅಲ್ಲೆಲ್ಲ ವಿಸಿಟ್ ಮಾಡ್ಕೊಂಡ್ ಬರ್ರಿ, ಅದೇನ್ ಪೇಮೆಂಟ್ ಐತೆ ಅದ್ ನಾನು ಹಾಕೊಡ್ತೀವಿ ಅಂತ ಹೇಳಿದ್ರಂತೆ ಅಣ್ಣ. ಓಹೋ, ಅಂದ್ರೆ ಎಲ್ಲಿ ಹೋಗ್ಲಿಲ್ಲ, ಟ್ರಾನ್ಸ್ಫರ್ ಆಗ್ಲಿಲ್ಲ? ಇಲ್ಲ ಅಣ್ಣ, ಟ್ರಾನ್ಸ್ಫರ್ ಆಗಿಲ್ಲ. ಆಮೇಲೆ ಫೋನ್ ಮಾಡ್ದ ಅಣ್ಣ ನನ್ಗೆ, ನಾನು ಹೇಳಿದ್ದೆ ಅಣ್ಣ, ಈ ತರ ಪೂಜೆ ಮಾಡ್ತಿದೀನಿ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ದೆ ಅಣ್ಣ. ಹೇಳಿದ್ರಾ? ಹೇಳಿದ್ದೆ ಅಣ್ಣ. ಅವನು ಉಣ್ಕೊಂಡ್ ಸುಮ್ನಿದ್ದ. ಆಮೇಲೆ ಫೋನ್ ಮಾಡ್ದ ಅಣ್ಣ, ಯಾವ ದೇವ್ರಿಗೆ ಪೂಜೆ ಮಾಡ್ದೆ ನೀನು ಅಂತ ಕೇಳಿದ್ದೆ ಅಣ್ಣ. ಹೌದೇನಮ್ಮ ತಾಯಿ? ಯಾವ ದೇವ್ರಿಗೆ ಪೂಜೆ ಮಾಡೋಣಪ್ಪ, ಇಲ್ಲಿ ಪೂಜೆ ಮಾಡ್ತಿರೋದೇ ರಾಯರಿಗೆ ಅಂತ ಹೇಳಿದೆ. ಹೇಳ್ಬೇಕು ತಾನೇ ಅವ್ರಿಗೆ, ನಮ್ಮ ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿ ಅವ್ರ ಬಗ್ಗೆ ನಾವು ಪೂಜೆ ಮಾಡ್ತಾ ಇದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು ನೀನು. ಹೇಳ್ದೆ ಅಣ್ಣ, ಯಾವ ದೇವ್ರಿಗೆ ಪೂಜೆ ಮಾಡೋಣಪ್ಪ, ರಾಯರು ನಮ್ ಪೂಜೆ ಮಾಡ್ತಿದ್ದೀನಿ, ಯಾಕೆ ಏನಾಯ್ತು ಅಂತ ಕೇಳ್ದಾಗ ಹೇಳ್ದಣ್ಣ, ಈ ತರ ಆಯ್ತಕ್ಕ, ಪ್ರತಿ ಸಲ ಹೋದಾಗ ಆತರ ಹೇಳ್ತೀರಿ, ಈ ತರ ಹಿಂಗ್ ಹೇಳಿದ್ರು ಅಂತ ಹೇಳಿದ್ರು ಅಣ್ಣ ಅವನು. ಅದಕ್ಕೆ ಹೇಳ್ದೆ ನಾನು, ನೀನು ಹೋಗು ಮಠಕ್ಕೆ ಪೂಜೆ ಮಾಡಿ ಒಳ್ಳೇದಾಗುತ್ತೆ ಅಂತ. ಇದೊಂದಾಯ್ತು, ಮತ್ತೇನ್ ಪವಾಡ ಆಯ್ತು? ಇನ್ನೊಂದು ಪ್ರಮೋಷನ್ ನಿನ್ನೆ ಕೇಳ್ಬೇಕಿತ್ತಣ್ಣ, ಸದ್ಯಕ್ಕೆ ಇಷ್ಟ ಆಗೈತೆ ಅಣ್ಣ. ಹಣಕಾಸಿನ ವಿಚಾರದಲ್ಲಿ ಹೇಳಿದ್ರಿ ಮತ್ತೆ? ಅದಣ್ಣ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕಣ್ಣ, ಅದಿನ್ನೂ ಆಗ್ತಾ ಇದೆ. ಓಕೆ, ಅಂದ್ರೆ ಹಣಕಾಸಿನ ವಿಚಾರದಲ್ಲೂ ಆಗುತ್ತೆ ಅಂತ ಹೇಳಿದ್ದೆ, ಇವಾಗ ಅರ್ಧ ಆಗಿದೆ, ಇನ್ನೂ ಅರ್ಧ ಆಗಿಲ್ಲ ಅಂತ ಹೇಳ್ತಾ ಇದೀರಾ? ಓಕೆ ಅಮ್ಮ, ಗೊತ್ತಾಯ್ತಾ ರಾಯರ್ ಪವಾಡ ಏನಂತ ಅನ್ನೋದು? ನೀವ್ ಹೇಳಿದ್ದ 5 ವಾರದೊಳಗ ಆಗುತ್ತೆ ಹೋಗಮ್ಮ ಅಂತ ಹೇಳಿದ್ರೆ, ಅಷ್ಟು 3 ವಾರದೊಳಗೆ ಆಗೋಯ್ತಣ್ಣ. ಅದೇ ಅಷ್ಟೇ, ಯಾಕಂದ್ರೆ ನಿಮ್ ತುದಿಗಾಲೆಲ್ಲ ಬಂದು ನಿಂತ್ಕೊಂಡಿತ್ತಮ್ಮ ನಿನ್ ಜಾತಕದಲ್ಲಿ. ನೀವ್ ಅಂದ್ಕೊಂಡಿದ್ದೆಲ್ಲ ಒಳ್ಳೇದಾಗುತ್ತೆ. 9 ವಾರ ನೀನ್ ತಡ್ಕೊಳ್ಳೋ ಅವಶ್ಯಕತೆ ಇಲ್ಲ ತಾಯಿ, 5 ವಾರದ ಒಳಗಡೆನೆ ಆಗುತ್ತೆ ಅಂತ ಹೇಳಿದ್ದೆ. ಯಾಕಂದ್ರೆ ಒಬ್ಬೊಬ್ರದ್ದು ರಥ ಒಂದೊಂದು ರೀತಿಯಾಗಿ ಬಂದಿರುತ್ತೆ ತಾಯಿ. ಓಕೆನಮ್ಮ? ಈಗ ನೋಡಮ್ಮ, 3ನೇ ವಾರದಲ್ಲಿ ನಿಮ್ಗೆ ಅನುಗ್ರಹ ಆಗಿದೆ ಅಂತ ಹೇಳಿ ನೀವು ಪೂಜೆ ಮಾಡೋದು ನಿಲ್ಲಿಸಬಾರ್ದು. ಇಲ್ಲ ಅಣ್ಣ, ನಿಮ್ಮ ಉಸಿರು ಇರುವವರೆಗೂ ರಾಯರ ಹೆಸರನ್ನು ಮರಿಬಾರ್ದು. ರಾಯರ್ನು ಮರಿಯಲ್ಲ, ನಿಮ್ಮನ್ನು ಮರಿಯಲ್ಲ ಅಣ್ಣ. ನನ್ನ ಒಪ್ಪತ್ತಿಗೆ ನನ್ನನ್ನು ಮರ್ತ್ಬಿಡಿ, ನನ್ ನಡೆಯುತ್ತೆ. ನನ್ ನಡೆಯುತ್ತೆ, ನನ್ನನ್ನು ಮರ್ತರು ನಡೆಯುತ್ತೆ, ಆದ್ರೆ ರಾಯರ್ನ ಮಾತ್ರ ಮರಿಬೇಡಿ. ಹತ್ತಿರದಲ್ಲಿ ರಾಯರ ಮಠ ಇದ್ರೆ ರಾಯರ ಮಠಕ್ಕೆ ಹೋಗಿ ಬನ್ನಿ. ಓಕೆನಮ್ಮ? ಎಲ್ಲರಿಗೂ ಹೇಳಿ ನೋಡಿ ಅಮ್ಮ, ನನ್ನ ಗೋಲ್ ಏನಿರುವುದಂದ್ರೆ, ಪ್ರತಿ ಒಬ್ಬರ ಮನೆಯಲ್ಲೂ ಗುರು ರಾಘವೇಂದ್ರ ಸ್ವಾಮಿಯವರು ಫೋಟೋ ಇಟ್ಟು ಪೂಜೆ ಮಾಡ್ಬೇಕು. ರಾಯರನ್ನ ಭಕ್ತಿಯಿಂದ ಇವಾಗ ಎಷ್ಟು ದೀಪ ಬಂದಿತ್ತು ಅದನ್ನೆಲ್ಲ ಹಚ್ಕೊಂತ ಹೋಗಿ 9 ವಾರ, ಇವಾಗ ಎಷ್ಟನೇ ವಾರ ಆಯ್ತು? ಇವಾಗ 8ನೇ ವಾರ ಮುಗೀತಣ್ಣ, ನಿನ್ನೆಗೆ ಇನ್ನೊಂದೇ ವಾರ ಇರೋದು. ಮತ್ ಇವಾಗ ಫೋನ್ ಮಾಡ್ತಾ ಇದೆಯಲ್ಲಮ್ಮ, 3ನೇ ವಾರದಲ್ಲಿ ಅನುಗ್ರಹ ಆಗಿದೆ ನಿಮ್ಗೆ. ಅದೇ ನೀವ್ ಹೇಳಿದ್ರಲ್ಲ ಅಣ್ಣ, ಪಾಪ ಅನುಗ್ರಹ ಆಗಿಲ್ದರಿ ಕರೆ ಸಿಗ್ಲಿ, ನೀವು ತಡ್ಕೊಳ್ರಿ ಅಂತ. ಅದಕ್ಕೆ ಇವಾಗ ಫೋನ್ ಮಾಡ್ತಾ ಇದೆಯಮ್ಮ. ಅಣ್ಣ ಅದಕ್ಕೆ ಸುಮ್ನಾಗಿದ್ದೆ ಅಣ್ಣ, ಇನ್ ಮುಗಿದ್ಮೇಲೆ ಯಾವ ತರ ಮಾಡ್ಬೇಕು ಅಂತ ಹೆಂಗೋ ಕೇಳ್ಬೋದಲ್ಲ. ಆಯ್ತು, ಇನ್ನೊಂದ್ ವಾರ ಇದೆ, 9 ವಾರ, ಅದನ್ನ ಕಂಪ್ಲೀಟ್ ಮಾಡಿ ನಂಗೆ ಫೋನ್ ಮಾಡ್ಬೇಕು. ಸರಿ ಅಣ್ಣ, ಫೋನ್ ಮಾಡಿ, ಒಳ್ಳೇದಾಗುತ್ತೆ. ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ, ಸಮಯ ಬಿಡು ಸಿಕ್ಕಾಗ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ರಾಯರ ಸನ್ನಿಧಾನಕ್ಕೆ ಹೋಗಿ ಬಂದ್ರೆ ಮನೆಗೆ ನಮ್ಗೆ ಪ್ರಮೋಷನ್ ಆಯ್ತು. ಇವಾಗ ನಮ್ಗೆ ಕೆಲಸ ಮತ್ತೆ ಇನ್ಕ್ರೀಸ್ ಮಾಡಿದ್ರಮ್ಮ. ಹೊಸ ಮನೆ ಕಟ್ಟಾದ್ಮೇಲೆ ನೀವೇ ಗೆಸ್ಟ್ ಅಣ್ಣ ನಮ್ಮ ಮನೆಗೆ.
ಈಗ ಇನ್ಕ್ರೀಸ್ ಮಾಡಿದ್ರು 2 ಹೋಳಿಗೆ ತಿನ್ನಕ್ ಬರ್ಬೇಕಲ್ಲ ಇವಾಗ ನಾನು. ನನ್ ಪೇಮೆಂಟ್ ಇನ್ಕ್ರೀಸ್ ಮಾಡಿದ್ರು, ಇವಾಗ ನಿಮ್ಗೆ ಅನುಗ್ರಹ ಆಯ್ತು ತಾನೆ. ನಾನು ಒಂದ್ ಗೇನ್ ಹೊಟ್ಟೆ ತುಂಬಿಸ್ತೀರಾ ತಾಯಿ? ಓ ಅಣ್ಣ ಜಾಸ್ತಿನೇ ತುಂಬಿಸ್ತೀವಿ ಬನ್ನಿ ಅಣ್ಣ. 2 ಹೋಳಿಗೆ ತುಪ್ಪ ಕೊಡ್ತೀರಾ? ಹ್ಮ್ ಅಣ್ಣ ಕೊಡ್ತೀವಿ ಅಣ್ಣ. ಸಾಕು, ಇಷ್ಟೇ ಸಾಕು ತಾಯಿ. ದಿನಕ್ಕೊಂದ್ ವಿಡಿಯೋ ಒಂದೇ ಒಂದ್ಸಲ ಲೈವ್ ಬಂದ್ ಹೋಗಿ ಅಣ್ಣ, ತುಂಬಾ ಕಾಡ್ತಿರುತ್ತಣ್ಣ ನೀವ್ ಲೈವ್ ಬಂದಿಲ್ಲ ಅಂದ್ರೆ. ಹೌದೇನಮ್ಮ? ಏನೋ ಕಳ್ಕೊಂಡಂಗೆ ಮನೇಲೆ ಇರಕ್ಕಾಗಲ್ಲ ಅಣ್ಣ. ಲೈವ್ ಫೋನ್ ನೋಡೋದು ಕಟ್ ಮಾಡೋದು, ಫೋನ್ ನೋಡೋದು ಕಟ್ ಮಾಡೋದು. ಒಳ್ಳೇದಾಗ್ಲಿ ತಾಯಿ, ಬರ್ತೀನಮ್ಮ ತಾಯಿ. ಹಾ, ಒಂಥರ ಆನ್ಲೈನ್ ಕ್ಲಾಸ್ ಇದ್ದಂಗಣಪ್ಪ. ಈ ಹಾಲ್ ಟಿಕೆಟ್ ಸಿಗ್ದಲ್ದವ್ರಿಗೆ ಕರೆ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತಿರ್ತೀರಾ. ಏನಮ್ಮ ನೀನ್ ಹಿಂಗ್ ಹೇಳ್ತಾ ಇದೀಯಾ? ಹ್ಞೂ ಅಣ್ಣ, ಈಗ ಕರೆ ಸಿಕ್ಕಿರೋರ್ಗೆ ರಿಸಲ್ಟ್ ಬರತಕ್ಕ ಕಾಯಿರಿ ಅಂತ ಹೇಳ್ತಿರ್ತೀರಾ. ಕರೆ ಸಿಕ್ತಿಲ್ದವ್ರಿಗೆ ಹಾಲ್ ಟಿಕೆಟ್ ಸಿಗುತ್ತೆ ಕಾಯ್ತಿರ್ರಿ ಅಂತ ಹೇಳ್ತಿರ್ತೀರಾ. ಅಯ್ಯೋ ತಾಯಿ, ಮೊನ್ನೆ ಒಬ್ರು ತಾಯಿ ಹೇಳ್ದಂಗೆ ಹೇಳ್ದಮ್ಮ, ನಿಮ್ದು ವಿಡಿಯೋ ಬರ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಕಳ್ಕೊಂಡ್ವಿ ಏನೋ ಅನ್ನುತ್ತೆ, ಫೈನಲ್ ಬಂತು ಏನೋ ಅಂತ ಹೇಳ್ತಾ ಇದಾರೆ, ಹಂಗೂ ಹೇಳ್ತಾರೆ. ಆಮೇಲೆ ನಿಮ್ ಲೈವ್ ಬರಲ್ಲ ಅಂತಂದ್ರೆ ಪಾಪ ಒಬ್ಬೊಬ್ರು ಫೋನ್ ಕೂಡ ಹೊಡೆದು ಹೋಗ್ತಿದಾರಮ್ಮ. ಹ್ಞೂ ಅಣ್ಣ ಕೇಳ್ದೆ ಅಣ್ಣ, ನೀವು ಬೇಜಾರ್ ಮಾಡ್ಕೊಂಡ್ರಿ. ಅದು ನಮ್ಮ ಪಾಪ ಅವ್ರ ಯಜಮಾನ್ರು ಏನೋ ಮನೆ ಕೆಲಸ ಮಾಡ್ಕೊಂಡು ಆ ಫೋನ್ ತಗೊಂಡಿದ್ದಾಳ ತಾಯಿ. ನನ್ ಲೈನ್ ಸಿಗ್ಲಾರ್ದಕ್ಕೋಸ್ಕರ ಅವ್ರ ಯಜಮಾನ್ರು ಫೋನು 3 ತಿಂಗಳಿಂದ ಸತತವಾಗಿ ಫೋನ್ ಮಾಡಿದ್ರ, ಲೈನೇ ಸಿಕ್ಕಿಲ್ಲ ಅವ್ರ ಕರ್ಮ ಇರೋದ್ರಿಂದ. ಯಜಮಾನ ಏನ್ ಮಾಡಿದ್ರು ಪಾಪ ಮನೆ ಕೆಲಸ ಮಾಡಿ ಫೋನ್ ತಗೊಂಡಿದ್ದಾರೆ, ಅದನ್ನ ಹೊಡೆದಾಕ್ಬಿಟ್ರು ಇವ್ರ ಯಜಮಾನ್ರು. ಅದಕ್ಕೆ ಹಂಗೆಲ್ಲ ಮಾಡಬಾರ್ದು. ಇರ್ಲಿ ತಾಯಿ, ಒಳ್ಳೇದಾಗ್ಲಿ. ಏನಮ್ಮ? ಸದಾ ಖುಷಿಯಾಗಿ ಈ ತರ ನಗುಮುಖವಾಗಿ ಇರಿ ಅಣ್ಣ. ಬೇಜಾರ್ ಮಾಡ್ಕೊಂಡ್ರೆ ಏನೋ ನಮ್ಗೂ ಬೇಜಾರಾಗುತ್ತೆ ಅಣ್ಣ. ಇಲ್ಲಮ್ಮ, ನಾನ್ ಖುಷಿ ಅಮ್ಮ. ನನ್ಗೆ ಯಾಕಂದ್ರೆ ರಾಯರ್ ನನ್ಗೆ ಹೊಟ್ಟೆ ತುಂಬಾ ಊಟ ಕೊಡ್ತಾ ಇದಾರೆ, ಕಣ್ ತುಂಬಾ ನಿದ್ದೆ ಕೊಡ್ತಾ ಇದಾರೆ. ಇನ್ನು ಪ್ರತಿಯೊಬ್ರು ನನ್ನ ಅಕ್ಕ ತಂಗಿಂದ್ರಿಗೆ, ಅಣ್ಣ ತಮ್ಮಂದ್ರಿಗೆ ಎಲ್ಲರಿಗೂ ಅನುಗ್ರಹ ಮಾಡ್ತಾ ಇದಾರೆ. ಅದು ಎಷ್ಟು ಖುಷಿ ಆಗ್ತಿದೆ ತಾಯಿ ನನಗೆ. ಅದಕ್ಕೆ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಅತಿ ಶೀಘ್ರದಲ್ಲೇ ಇನ್ನೂ ನಿಮ್ಗೆ ದೊಡ್ಡ ಪವಾಡ ನಡೆಯುತ್ತೆ. ಓಕೆನಮ್ಮ? ಆ ಪವಾಡ ಆದ ತಕ್ಷಣ ಮತ್ತೆ ಫೋನ್ ಮಾಡ್ಬೇಕು ನನಗೆ. ಮಾಡ್ತೀನಿ ಅಣ್ಣ. ನಿಮ್ ಫೋನ್ ಮಾಡಕ್ಕೆ ಕಾಯ್ತಿರ್ತೀನಿ ನಾನು. ನಿಮ್ ಲೈವ್ ಬರೋದೇ ಕಾಯ್ತೀನಿ, ನಿಮ್ ಫೋನ್ಗೋಸ್ಕರ ಕಾಯ್ತಿರ್ತೀನಿ. ಓಕೆ ಅಮ್ಮ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ನನ್ನ ತಾಯಿ. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.